ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕ್ರಿಸ್ ಮೂರ್ತಿ. ಈ ಸಮ್ಮರು ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಭಾರತ ದೇಶದಲ್ಲಿ ಹೀಟ್ ವೇವ್ ಆಗ್ತಾ ಇದೆ ಅಂತ. ಎಲ್ಲ ಕಡೆ 28 ರಾಜ್ಯಗಳಲ್ಲಿ 8ರಿಂದ 10 ಡಿಗ್ರಿ ಸೆಂಟಿಗ್ರೇಡಷ್ಟು ನಾರ್ಮಲ್ ಸಮ್ಮರ್ಗಿಂತ ಜಾಸ್ತಿ ಟೆಂಪ್ರೇಚರ್ ಇದೆ. ಇದೇನಾಗಿದೆ ಅಂದರೆ ಎಲ್ಲ ಕಡೆ ತುಂಬ ಡಿಹೈಡ್ರೇಷನ್ ಕೇಸಸ್ ಆಗಿದೆ. ದಯವಿಟ್ಟು ನೀವೆಲ್ಲರೂ ಚೆನ್ನಾಗಿ ನೀರು ಕುಡೀರಿ. ನೀರು ಜೊತೆಗೆ ದೇಹಕ್ಕೆ ಎಲೆಕ್ಟ್ರೋಲೈಟ್ಸ್ ಬೇಕು. ಫ್ರೂಟ್ ಜ್ಯೂಸಸ್ ಕುಡೀರಿ, ಆಮೇಲೆ ಮಜ್ಜಿಗೆ ಕುಡಿಬೋದು, ಪ್ಲಸ್ ಎಳ್ನೀರು ಅಂಥದ್ದೆಲ್ಲ ಕುಡಿದು ಹೈಡ್ರೇಷನ್ ಲೆವೆಲ್ನ ತುಂಬ ಇಟ್ಕೊಳ್ಳಿ. ಇದ್ರ ಜೊತೆಗೆ ಆದಷ್ಟು ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ ನೆರಳಲ್ಲಿರಿ, ಎಸ್ಪೆಷಲಿ ಎಲ್ಡರ್ಲಿ ಆ್ಯಂಡ್ ಚಿಲ್ಡ್ರನ್ನು. ಇದಿಷ್ಟು ಮಾಡಿದ್ರೆ ನೀವು ಡಿಹೈಡ್ರೇಷನ್ ತುಂಬ ಅವಾಯ್ಡ್ ಮಾಡ್ತೀರಾ. ಈ ಡಿಹೈಡ್ರೇಷನ್ ಒಂದು ತುಂಬ ಸೀರಿಯಸ್ ಆಗಿ ತಗೊಳ್ಳಿ. ಯಾಕೆ ಅಂದರೆ ಒಂದು ಸಣ್ಣ ಪ್ರಾಬ್ಲಮಿಂದ ತುಂಬ ದೊಡ್ಡ ಪ್ರಾಬ್ಲಮ್ವರೆಗೂ ಆಗ್ಬೋದು. ಎಷ್ಟೋ ಸತಿ ಬಾಡಿ ಡಿಹೈಡ್ರೇಟ್ ಆಗಿದೆ ಅಂತಲೇ ಗೊತ್ತಾಗಲ್ಲ. ನೀವು ನಾರ್ಮಲ್ ಆಗಿರ್ತೀರ, ಇದ್ದಕ್ಕಿದ್ದಂಗೆ ಎಷ್ಟೋ ಜನ ಕೊಲ್ಯಾಪ್ಸ್ ಆಗಿದ್ದಾರೆ. ಅದ್ರ ಜೊತೆಗೆ ಬೇರೆ ಥರ ಪ್ರಾಬ್ಲಮ್ಸು ಆಗುತ್ತೆ. ಆ್ಯಕ್ಚುಲಿ ಪ್ರತಿ ಸತಿ ಡಿಹೈಡ್ರೇಟ್ ಆದಾಗೂ ದೇಹ ಏನಾಗುತ್ತೆ ಅಂದರೆ, ಒಂದು ಉದಾಹರಣೆ ಕೊಡಬೇಕು ಅಂದರೆ, ನಾವು ಬಿದ್ದಾಗ ಚರ್ಮ ಒಂಥರ ಸ್ಕಿನ್ ರ್ಯಾಷಸ್ ಅಬ್ರೇಷನ್ ಆಗುತ್ತಲ್ವ, ತರ್ಚತ್ತಲ್ವ, ಅದೇ ತರಹ ನಮ್ಮ ಪ್ಯಾನ್ಕ್ರಿಯಾಸೇ ಆಯಿತು ಅಥವಾ ಲಿವರೇ ಆಯಿತು, ಕಿಡ್ನಿನೇ ಆಯಿತು, ಅದು ತರ್ಚೋ ಥರ, ಒಂದು ತರಹ ತರ್ಚೋ ಥರನೇ ಒಂಚೂರು ಡ್ಯಾಮೇಜ್ ಆಗ್ಬೋದು. ಅದು ಹೀಲಾಗೋದು ತುಂಬ ಟೈಮ್ ತೊಗೊಳುತ್ತೆ. ತುಂಬ ಸಿವಿಯರ್ ಕೇಸಸ್ಸಲ್ಲಿ ತುಂಬ ಸಿವಿಯರ್ ಡಿಹೈಡ್ರೇಷನ್ನು ಪ್ಲಸ್ ಎಷ್ಟೋ ಜನಕ್ಕೆ ಮೇಲೆ ಡಿಹೈಡ್ರೇಟ್ ಆಗ್ತಾರಲ್ಲ, ಅಂಥವ್ರಿಗೆ ಪ್ಯಾನ್ಕ್ರಿಯಾಸಲ್ಲಿ ಕ್ಯಾಲ್ಸಿಫಿಕೇಷನ್ನು ನೋಡಿದ್ದೀವಿ, ಆಮೇಲೆ ಕಿಡ್ನಿ ಡ್ಯಾಮೇಜಸ್ಸನ್ನು ನೋಡಿದ್ದೀವಿ. ಆ ಥರ ಸೀರಿಯಸ್ ಪ್ರಾಬ್ಲಮ್ ಆಗಿ ಬಿಡಬೇಡಿ. ದಯವಿಟ್ಟು ನೀರು, ಎಳ್ನೀರು, ಮಜ್ಜಿಗೆ, ಫ್ರೂಟ್ ಜ್ಯೂಸಸ್ ಕುಡಿದು ಈ ಎಕ್ಸ್ಟ್ರೀಮ್ ಟೆಂಪ್ರೇಚರಲ್ಲಿ ಆದಷ್ಟು ನೆರಳಲ್ಲಿ ಮನೆ ಒಳಗಡೆ ಇರಿ. ದಯವಿಟ್ಟು ಈ ಕೇರ್ ತೊಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್.